ಎಲ್ಲರಿಗೂ ನಮಸ್ಕಾರ. ಪರಮಾನಂದ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಗಣೇಶನ ಹಾಡು ಅಜಂ ನಿರ್ವಿಕಲ್ಪಂನ ಅರ್ಥವನ್ನು ತಿಳ್ಕೊಳ್ಳೋಣ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಏನಪ್ಪ ಇದರ ಅರ್ಥ ಅಂದರೆ, ಹುಟ್ಟಿಲ್ಲದ, ರೂಪವಿಲ್ಲದ, ಗುಣರಹಿತ, ಭೇದರಹಿತ, ಪೂರ್ಣ ಚೈತನ್ಯ ಸ್ವರೂಪ ಆನಂದದಾಯಕನಾದ ಗಣೇಶನನ್ನು, ಪರಬ್ರಹ್ಮ ತತ್ವವನ್ನು ನಾನು ಆರಾಧಿಸುತ್ತೇನೆ, ನಾನು ಭಜಿಸುತ್ತೇನೆ. ಗಣೇಶ ಅಂದರೆ ಎಲ್ಲರಿಗೂ ಇಷ್ಟ. ಗಣೇಶ ಅಂದ ತಕ್ಷಣ ಆನೆಯ ಮುಖವುಳ್ಳವನು. ಏನಪ್ಪ ಸೂಚಿಸುತ್ತೆ? ಜ್ಞಾನದ ಸಂಕೇತ. ಚಿಕ್ಕ ಕಣ್ಣಿರುತ್ತಂತೆ ಗಣೇಶನಿಗೆ, ಏಕಾಗ್ರತೆಯ ಸಂಕೇತ. ದೊಡ್ಡ ಹೊಟ್ಟೆ, ವಿಶ್ವವನ್ನೇ ಧರಿಸಿರುವವನು. ಗಣೇಶನ ವಾಹನ ಯಾವುದು? ಇಲಿ. ಇದು ಚಂಚಲ, ಮನಸ್ಸಿನ ಚಂಚಲದ ಸಂಕೇತ. ಈಗ ಒಂದೊಂದೇ ಪದದ ಅರ್ಥವನ್ನು ತಿಳ್ಕೊಳ್ಳೋಣ. ಅಜಂ. ಅಜಂ ಎಂದರೆ ಹುಟ್ಟಿಲ್ಲದ್ದು ಯಾವುದೋ? ಪರಬ್ರಹ್ಮ ತತ್ವ. ಪರಮಾತ್ಮನಿಗೆ ಹುಟ್ಟು ಸಾವು ಇಲ್ಲ. ಯಾರಿಗೆ ಹುಟ್ಟು ಸಾವು? ಈ ಪ್ರಪಂಚದಲ್ಲಿ ಯಾವುದೇ ಒಂದು ಜೀವಿಗೆ ಹುಟ್ಟು ಸಾವು ಇದೆ. ಆದರೆ ಪರಮಾತ್ಮ ಹುಟ್ಟಿಲ್ಲದ್ದು, ಆದಿ ಅಂತ್ಯ ಇಲ್ಲವನು. ಆಮೇಲೆ ನಿರ್ವಿಕಲ್ಪಂ. ನಿರ್ವಿಕಲ್ಪಂ ಎಂದರೆ ವಿಕಲ್ಪ ಇಲ್ಲದವನು, ಬದಲಾವಣೆ ಇಲ್ಲ, ವಿಕಾರಗಳಿಲ್ಲ, ದ್ವಂದ್ವರಹಿತನು, ಸಂಶಯರಹಿತನು, ಯಾವುದೇ ಭೇದ ಭಾವ ಇಲ್ಲದವನು ಆ ಪರಮಾತ್ಮ. ಆದರೆ ನಮಗೆಲ್ಲ ಏನಿದೆ? ನಮ್ಮಲ್ಲಿ ದ್ವಂದ್ವತೆ ಇದೆ. ಲಾಭ, ನಷ್ಟ, ರಾಗ, ದ್ವೇಷ, ಬೇಕು, ಬೇಡ ಎಲ್ಲ ವಿಕಲ್ಪಗಳಿದೆ, ಭೇದ ಭಾವನೆ ಇದೆ. ಆದರೆ ಆ ಪರಮಾತ್ಮನಿಗೆ ನಿರ್ವಿಕಲ್ಪಂ, ಭೇದವಿಲ್ಲದವನು. ಆಮೇಲೆ ಆಕಾರಮೇಕಂ, ರೂಪವಿಲ್ಲದವನು, ಆಕಾರರಹಿತನು ಆ ಪರಮಾತ್ಮ. ಆದರೆ ವ್ಯಕ್ತ ಅವ್ಯಕ್ತ, ಆಕಾರ ನಿರಾಕಾರ. ಆಕಾರ ರೂಪ ಎಲ್ಲ ದೇವರ ಸ್ವರೂಪ. ಗಣೇಶ, ಲಕ್ಷ್ಮೀ, ವೆಂಕಟೇಶ್ವರ, ಶ್ರೀನಿವಾಸ, ಗೋವಿಂದ ಎಲ್ಲ ಆಕಾರ ಸ್ವರೂಪಗಳು. ನಿರಾಕಾರ ಯಾರು? ಪರಬ್ರಹ್ಮ. ಆ ನಿರಾಕಾರ ರೂಪನಾದ ಮೂಲ ಒಬ್ಬನೇ ದೇವರು, ನಾಮ ಹಲವು. ಅದಕ್ಕೆ ಹೇಳೋದು, ಎಲ್ಲದಕ್ಕೂ ಒಬ್ಬನೇ ದೇವರು, ಎಲ್ಲ ನಾಮರೂಪಗಳು ಬೇರೆ ಅಷ್ಟೇ. ಅದಕ್ಕೆ ಪರಮಾತ್ಮನನ್ನು ಏನಂತೀವಿ? ನಿರಾಕಾರಮೇಕಂ. ಆಮೇಲೆ ನಿರಾನಂದ ಮಾನಂದಮದ್ವೈತಪೂರ್ಣಂ. ಪರಮಾತ್ಮ ಹೇಗಿದ್ದಾನಂದರೆ ಪೂರ್ಣ ಆನಂದ ಸ್ವರೂಪನು. ಆ ಆನಂದ ಹೇಗಿದೆ ಅಂದರೆ, ಈ ಪ್ರಪಂಚದಲ್ಲಿ ಯಾವುದರಿಂದನೂ ನಾವು ಆನಂದವನ್ನು ಪಡೆಯೋಕ್ಕಾಗಲ್ಲ. ಹೇಗೆ ಅಂದರೆ, ಒಂದು ವಸ್ತು, ವ್ಯಕ್ತಿ, ಸಂದರ್ಭದಲ್ಲಿ ನಾವೆಲ್ಲ ಏನು ಮಾಡ್ತಿದ್ದೀವಿ? ಆನಂದವನ್ನು ಹುಡುಕ್ತಾ ಇದ್ದೀವಿ. ಯಾವಾಗ ನಾವು ಧ್ಯಾನ ಸ್ಥಿತಿಯಲ್ಲಿ ಆ ಪರಮಾತ್ಮನ ತತ್ವವನ್ನು ತಿಳ್ಕೊಂಡು ಆ ಆನಂದಕ್ಕೆ ರೀಚ್ ಆಗ್ತೀವೋ, ಅಲ್ಲಿ ಪೂರ್ಣ ಆನಂದ ಇದೆ. ಅದಕ್ಕೆ ಏನೇ ಒಂದು ಕಾರಣ ಬೇಕಾಗಿಲ್ಲ. ಅಲ್ಲಿ ಅದ್ವೈತ ಪೂರ್ಣಂ, ದ್ವೈತ ಭಾವನೆ ಇಲ್ಲ, ಎರಡು ಅನ್ನೋದಿಲ್ಲ, ಒಂದೇ ಆಗೋಯಿತು. ಅದ್ವೈತ ಅಂದರೆ ಏನು? ಒಂದೇ. ಆ ಒಂದೇ ತತ್ವದಲ್ಲಿ ಲೀನವಾಗುವುದು, ಅದು ಅನುಭವ ಸ್ಥಿತಿ, ಕಾರಣರಹಿತ ಸ್ಥಿತಿ. ಅದನ್ನೇ ಇಲ್ಲಿ ಪರಮಾತ್ಮ ಹೇಳ್ತಾರದು, ಆನಂದ ಪರಮಾನಂದ ಅದ್ವೈತ ಪೂರ್ಣಂ. ಅಂತಹ ಆನಂದವನ್ನು ಪಡ್ಕೋಬೋದು. ಆಮೇಲೆ ಪರಂ. ಪರಂ ಅಂದರೆ ಏನು? ಎಲ್ಲಕ್ಕಿಂತ ಮೇಲು, ಎಲ್ಲಕ್ಕಿಂತ ಶ್ರೇಷ್ಠ, ಮೂಲ ಸತ್ಯ, ಪರಮ, ಅತ್ಯುನ್ನತ, ಎಲ್ಲದಕ್ಕೂ ಆಧಾರವಾಗಿರುವಂತಹ ಆ ಪರಬ್ರಹ್ಮ. ಈ ವಿಶ್ವಕ್ಕೂ ಅವನೇ ಆಧಾರ. ಈ ವಿಶ್ವದಲ್ಲಿ ಎಲ್ಲ ಸೃಷ್ಟಿಯಲ್ಲೂ ಬದಲಾವಣೆ ಆಗ್ತಾ ಇದೆ. ಎಲ್ಲದಕ್ಕೂ ಸಾಕ್ಷಿಯಾಗಿರೋ ಚೈತನ್ಯ ಸ್ವರೂಪನೇ ಆ ಪರಬ್ರಹ್ಮ. ಹೇಗೆ ಅಂದರೆ, ಒಂದು ಉದಾಹರಣೆ ನೋಡೋಣ. ಹೇಗೆ ಒಂದು ಸಿನಿಮಾ ನೋಡಿದ್ರೆ ಒಂದು ಸ್ಕ್ರೀನ್ ಇರುತ್ತೆ ಅಲ್ವಾ? ಆ ಸ್ಕ್ರೀನ್ ಮೇಲೆ ಒಂದು ಫಿಲಮಲ್ಲಿ ಅಳುವಿರುತ್ತೆ, ನಗು ಇರುತ್ತೆ, ಜೋಕ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಎಲ್ಲ ನಡೀತಾ ಇದೆ. ಆದರೆ ಆ ಪರದೆ ಏನೂ ರಿಯಾಕ್ಷನ್ ಇಲ್ಲ. ಹಾಗೆಯೇ ಆ ಪರಬ್ರಹ್ಮ ಪರಮಾತ್ಮ ಈ ಸೃಷ್ಟಿಗೆಲ್ಲ ಅದ್ರ ಪಾಡ್ಗದ್ದು ನಡೀತಾ ಇದೆ. ಅದಕ್ಕೆ ಮೂಲ ಆಧಾರ
ಆ ಪರಬ್ರಹ್ಮ, ಆ ಪರಮಾತ್ಮ ಹೇಗೆ ಸ್ಕ್ರೀನ್ ಏನೂ ಮಾಡೋದಿಲ್ವೋ, ಒಂದೊಂದೇ ನಡೀತಾ ಇದೆ, ಹಾಗೆ ಎಲ್ಲವನ್ನ ಮಾಡಿ ಮೂಲ ಆಧಾರನಾಗಿ ಕುಳಿತಿರುವಂತಹ ಗಣೇಶನಿಗೆ ನನ್ನ ನಮಸ್ಕಾರ. ಆಮೇಲೆ ನಿರ್ಗುಣಂ, ಗುಣರಹಿತ, ತ್ರಿಗುಣಾತೀತ ಸ್ವರೂಪ ಗಣೇಶ. ಆದರೆ ನಮ್ಮಲ್ಲಿ ಎಲ್ಲರಲ್ಲೂ ಈ 3 ಗುಣಗಳು ಸತ್ವರಜಸ್ ತಮಸ್ಸಿನಿಂದನೇ ಈ ಪ್ರಕೃತಿ ನಡೀತಾ ಇದೆ. ಆದರೆ ಆ ಪರಬ್ರಹ್ಮ ಸ್ವರೂಪನಾದ ಗಣೇಶ ತ್ರಿಗುಣಾತೀತನು. ಆಮೇಲೆ ನಿರ್ವಿಶೇಷಂ, ನಾಮ ರೂಪ ಬಣ್ಣ ಗಾತ್ರ ಇದೆಲ್ಲದಕ್ಕೂ ಮೀರಿರುವಂತಹ ಶುದ್ಧ ಸ್ವರೂಪ ಗಣೇಶ. ನಿರೀಹಂ, ನಿರೀಹಂ ಅಂದರೆ ಬಯಕೆ ಇಲ್ಲದ್ದು, ಇಚ್ಛೆ ಇಲ್ಲದ್ದು, ಆತ ಸ್ವತಂತ್ರನು, ಏನೂ ಬೇಕಾಗಿಲ್ಲ. ಪರಮಾತ್ಮನಿಗೇನಾದ್ರು ಬೇಕಾ? ಏನೂ ಇಲ್ಲ. ಪರಮಾತ್ಮ ಯಾವಾಗಲೂ ಪೂರ್ಣನಾಗಿರುವಂಥವನು, ಸ್ವತಂತ್ರನು. ಆಮೇಲೆ ಪರಬ್ರಹ್ಮರೂಪಂ ಗಣೇಶಂ ಭಜೇಮ, ಅಂತಹ ಪರಬ್ರಹ್ಮನನ್ನು ನಾನು ಆರಾಧಿಸುತ್ತೇನೆ. ಗಣೇಶಂ ಭಜೇಮ, ಏನು ಕೇವಲ ಭಜನೆ ಅಂತಲ್ಲ, ಭಜನೆ ಮಾಡೋದು ಅಂತಲ್ಲ. ನಾನು ಭಜನೆ ಅಂದರೆ ಇಲ್ಲಿ ಏನು ಅಂದರೆ, ನಾನು ಮಾಡೋ ಎಲ್ಲ ಕೆಲಸಗಳನ್ನು ಅರ್ಪಣೆ ಮಾಡ್ತೀನಿ. ಆ ಪರಮಾತ್ಮನಿಗೆ ಅರ್ಪಣೆ, ಆರಾಧನೆ, ಶರಣಾಗತಿಯಿಂದ ಎಲ್ಲ ಕೆಲಸಗಳನ್ನು ಮಾಡ್ತೀನಿ. ಪ್ರಾಕ್ಟಿಕಲ್ ಅಪ್ಲಿಕೇಶನಿಂದ ಎಲ್ಲವನ್ನು ಆ ಪರಮಾತ್ಮನಿಗೆ ಅರ್ಪಿಸ್ತೀನಿ. ಈ ಲಕ್ಷಣಗಳನ್ನು, ಈ ಗುಣಗಳನ್ನು ನನ್ನ ಜೀವನದಲ್ಲೂ ನಾನು ತಿಳ್ಕೊಂಡು ಆ ಪರಬ್ರಹ್ಮ ಸ್ವರೂಪನಾದ ಪರಮೇಶ್ವರನನ್ನು, ನಿರಾನಂದ ಸ್ವರೂಪನನ್ನು ಆರಾಧಿಸ್ತೀನಿ ಅನ್ನೋದು ಈ ಶ್ಲೋಕದ ಭಾವಾರ್ಥ. ಎಲ್ಲರಿಗೂ ಧನ್ಯವಾದಗಳು.